2 ಸಮುವೇಲನು 6ನೇ ಅಧ್ಯಾಯ 11ನೆಯ ವಾಕ್ಯ. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಈ ವಾಕ್ಯದಲ್ಲಿ ದೇವರ ಮಂಜೂಷವು ಓಬೇದೆದೋಮನ ಮನೆಯಲ್ಲಿ ಇದ್ದಂಥ ದಿನಗಳಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ಮಂಜೂಷವು ಓಬೇದೆದೋಮನ ಮನೆಗೆ ಬಂದದ್ದು ಎದುರು ನೋಡದೇ ಇದ್ದಂಥ ವಿಧಗಳಲ್ಲಿ ನೋಡುವಾಗ ದಾವೀದನು ಅಬೀನಾದಾಬನ ಮನೆಯಿಂದ ಚೀಯೋನಿಗೆ ದೇವರ ಮಂಜೂಷವನ್ನು ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಹೊಸ ಬಂಡಿಯನ್ನ ಮಾಡಿ ಅದರಲ್ಲಿ ಹೊಸ ಎತ್ತುಗಳನ್ನು ಕಟ್ಟಿ ಅದನ್ನು ಹೊರಿಸಿ ತೆಗೆದುಕೊಂಡು ಬರುತ್ತಾ ಇರುವಂತ ಸಮಯದಲ್ಲಿ ಎತ್ತುಗಳು ಎಡವಿದ್ದರಿಂದ ದೇವರ ಮಂಜೂಷವು ಬಿದ್ದಿತು ಎಂಬುದಾಗಿ ಅಂದುಕೊಂಡು ಉಜ್ಜನು ತನ್ನ ಕೈಚಾಚಿ ಅದನ್ನ ಹಿಡಿದುಕೊಂಡನು. ಆ ತಕ್ಷಣವೇ ದೇವರ ಕೋಪವು ಪ್ರಕಟವಾಗಿ ಅವನ ಸ್ಥಳದಲ್ಲೇ ಸತ್ತು ಹೋದನು. ಇದನ್ನು ನೋಡಿದಾಗ ದಾವೀದನು ದೇವರಿಗೆ ಭಯಪಟ್ಟು ಆ ಮಂಜೂಷವನ್ನ ಚೀಯೋನ್ ನಗರಕ್ಕೆ ತೆಗೆದುಕೊಂಡು ಹೋಗದೆ ಅದನ್ನು ಓಬೇದೆದೋಮನ ಮನೆಗೆ ಕಳುಹಿಸಿಕೊಟ್ಟನು. ಈ ರೀತಿಯಾಗಿ ಎಲ್ಲೋ ಹೋಗುತ್ತಾ ಇದ್ದಂತ ದೇವರ ಮಂಜೂಷವು ಓಬೇದೆದೋಮನ ಮನೆಗೆ ಬಂದಿತ್ತು. ಅದು 3 ತಿಂಗಳು ಅವನ ಮನೆಯಲ್ಲಿ ಇತ್ತು. ಆ 3 ತಿಂಗಳು ದೇವರ ಮಹಿಮೆ, ದೇವರ ಸಾನ್ನಿಧ್ಯ ಅವನ ಮನೆಯಲ್ಲಿ ಇದ್ದದ್ದರಿಂದ ದೇವರು ಅವನನ್ನು ಅವನ ಮನೆಯವರನ್ನು ಬಹಳವಾಗಿ ಆಶೀರ್ವದಿಸಿದರು. ಎಷ್ಟರ ಮಟ್ಟಿಗೆ ಅಂದರೆ ಆ ಆಶೀರ್ವಾದಗಳು ದಾವೀದನ ಕಿವಿಗೆ ಬಿದ್ದು ಅವನು ಪುನಃ ಬಂದು ಆ ಮಂಜೂಷವನ್ನ ಚೀಯೋನ್ ನಗರಕ್ಕೆ ಕೊಂಡೊಯ್ಯುವುದಕ್ಕೆ ತ್ವರೆಪಡುವಷ್ಟು ಮಟ್ಟಿಗಿನ ಆಶೀರ್ವಾದವನ್ನ ಓಬೇದೆದೋಮನ ಮನೆಯವರು ಅನುಭವಿಸಿದರು. ಅಂದ್ರೆ ಕೇವಲ 3 ತಿಂಗಳು ಮಾತ್ರವೇ ಆ ಮಂಜೂಷ ಅವರ ಮನೆಯಲ್ಲಿ ಇದ್ದದ್ದು. ಆದರೆ ದೇವರು ಆಶೀರ್ವದಿಸಿದಂಥ ವಿಧಗಳು ಬಹಳ ಶ್ರೇಷ್ಠವಾದದ್ದು. ಅರಸನು ತಿರುಗಿ ನೋಡುವಷ್ಟು ಮಟ್ಟಿಗಿನ ಆಶೀರ್ವಾದವನ್ನ ಆ ಅಲ್ಪ ಕಾಲದಲ್ಲಿ ಅವರು ಅನುಭವಿಸಿದರು. ಅಂದ್ರೆ ಎಷ್ಟರ ಮಟ್ಟಿಗಿನ ಆಶೀರ್ವಾದ, ಎಷ್ಟರ ಮಟ್ಟಿಗಿನ ಬಿಡುಗಡೆಯನ್ನ, ಮೇಲುಗಳನ್ನ ಅವರು ಅನುಭವಿಸಿರಬಹುದು, ಹೊಂದಿರಬಹುದು ಎಂಬುದನ್ನು ಯೋಚಿಸಿ ನೋಡಬಹುದಾಗಿದೆ. ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರ ಮಹಿಮೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ತಂಗಿರುವುದಾದರೆ ಅದರಿಂದ ಉಂಟಾಗುವಂಥ ಆಶೀರ್ವಾದಗಳು ಅಸಂಖ್ಯವಾದದ್ದು, ಎಣಿಸುವುದಕ್ಕೆ ಆಗದೇ ಇರುವಂಥದ್ದು, ಅಪರಿಮಿತವಾದದ್ದು. ಯಾವ ಮನುಷ್ಯನು ಯೋಚನೆ ಮಾಡದೇ ಇರುವಂಥ ಶ್ರೇಷ್ಠತೆಗಳಿಂದ ದೇವರು ಆಶೀರ್ವದಿಸಿ ಘನಪಡಿಸುವಂಥ ದೇವರು. ಆ ಆಶೀರ್ವಾದಗಳ ಕುರಿತಾಗಿ ಅನೇಕ ಉನ್ನತ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವರು, ಅಧಿಕಾರದಲ್ಲಿರುವಂಥವರು, ಉನ್ನತರಾಗಿರುವಂಥವರು ಕೂಡ ನೋಡಿ ಆಶ್ಚರ್ಯಪಡುವಂಥ ವಿಧಗಳಲ್ಲಿ ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೆ, ಘನಪಡಿಸುವುದಕ್ಕೆ ಬಯಸುತ್ತಾರೆ. ಅದಕ್ಕಾಗಿ ಆತನ ಮಹಿಮೆ, ಆತನ ಸಾನ್ನಿಧ್ಯ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರುವಂತೆ ನೀವು ನಡೆದುಕೊಳ್ಳುವಂಥದ್ದು, ಅದನ್ನು ಬಯಸಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ನೀವು ಯಾವಾಗ ದೇವರ ಮಹಿಮೆಯನ್ನು, ದೇವರ ಪ್ರಸನ್ನತೆಯನ್ನು ಆಗ್ರಹಿಸಿ ಅದರಲ್ಲಿ ಮುಳುಗಿದಂಥ, ಅದನ್ನು ಕಾದುಕೊಳ್ಳುವಂಥ ಒಂದು ಜೀವಿತವನ್ನು ನಡೆಸುತ್ತೀರೋ ಆಗ ಆಶೀರ್ವಾದಗಳು, ಮೇಲುಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ, ನಿಮ್ಮ ಜೀವಿತದಂಥ ಕೊರತೆಗಳು ಮಾರ್ಪಟ್ಟು ಎಲ್ಲ ಬಲಹೀನತೆಗಳು ನೀಗಿ ಕರ್ತನ ಪರಿಪೂರ್ಣತೆಯನ್ನು ಅನುಭವಿಸುವಂತೆ ವಿಷಯಗಳು ಬದಲಾಗುತ್ತವೆ. ಆದ್ದರಿಂದ ಲೋಕದ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಅಲ್ಲಿ ಇಲ್ಲಿ ಹೋಗಿ ಅನವಶ್ಯಕವಾಗಿ ಸಮಯವನ್ನು ಕಳೆಯದೆ ದೇವರ ಮಹಿಮೆಗಾಗಿ, ಆತನ ಪ್ರಸನ್ನತೆಗಾಗಿ ಆಗ್ರಹಿಸಿ ಅದರಿಂದ ತುಂಬಲ್ಪಡುವುದಕ್ಕೆ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಒಪ್ಪಿಸಿಕೊಡಿ. ನಿಶ್ಚಯವಾಗಿ ಓಬೇದೆದೋಮನ ಮನೆಯನ್ನು ದೇವರು ಯಾವ ರೀತಿಯಾಗಿ ತನ್ನ ಮಹಿಮೆಯ ಮಂಜೂಷದ ನಿಮಿತ್ತವಾಗಿ ಆಶೀರ್ವದಿಸಿ ಘನಪಡಿಸಿದರು, ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನು ಕೂಡ ದೇವರು ಆಶೀರ್ವದಿಸಿ ಘನಪಡಿಸಲಿದ್ದಾರೆ. ಅದನ್ನು ಕಾಣುವಂಥವರೆಲ್ಲರೂ ಆಶ್ಚರ್ಯಪಡುವಂತೆ, ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವಂತೆ ಈ ದಿವಸಗಳು ಬದಲಾಗಲಿದೆ. ಆ ರೀತಿಯಾಗಿ ಜೀವಿತವನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಮಹಿಮೆಯನ್ನು ಅಪೇಕ್ಷಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಎದುರು ನೋಡದೇ ಇದ್ದಂಥ ವಿಧಗಳಲ್ಲಿ ಓಬೇದೆದೋಮನ ಮನೆಗೆ ನಿಮ್ಮ ಮಂಜೂಷವು ಬಂದ ನಂತರ 3 ತಿಂಗಳುಗಳು ಅವನು ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟನು. ಅವನ ಕುಟುಂಬ ವಿಶೇಷವಾದ ಅಭಿವೃದ್ಧಿಯನ್ನು, ಏಳಿಗೆಯನ್ನು ಕಂಡಿತು. ಆ ಸುದ್ದಿಯು ದಾವೀದನಿಗೆ ಮುಟ್ಟುವಷ್ಟು ಮಟ್ಟಿಗಿನ ಶ್ರೇಷ್ಠತೆಗಳನ್ನು
ಅದ್ಭುತಗಳನ್ನು ಅವನ ಜೀವಿತದಲ್ಲಿ ಕುಟುಂಬದಲ್ಲಿ ಉಂಟು ಮಾಡಿದ ಹಾಗೆ ದಿವಸಗಳಲ್ಲಿ ನಿನ್ನ ಮಹಿಮೆಗಾಗಿ ನಿನ್ನ ಪ್ರಸನ್ನತೆಗಾಗಿ ಬೇಡುತ್ತಾ ಪ್ರಾರ್ಥಿಸುತ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಕುಟುಂಬಗಳನ್ನು ನೀನು ಆ ರೀತಿಯಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಮಕ್ಕಳ ಕಣ್ಣೀರನ್ನು, ಕೊರತೆಗಳನ್ನು, ವೇದನೆಗಳನ್ನು, ದುಃಖವನ್ನು, ಶೂನ್ಯತೆಗಳನ್ನು ಮಾರ್ಪಡಿಸುವಂತೆ ನೀನು ಅದ್ಭುತಗಳನ್ನು ಮಾಡು ಕರ್ತನೆ. ನಿನ್ನ ಮಹಿಮೆಯನ್ನು ಇಳಿಸು ರಾಜ, ನಿನ್ನ ಮಹಿಮೆಯನ್ನು ತೋರ್ಪಡಿಸು ಕರ್ತನೆ. ಅಪ್ಪ, ಪರಿಪೂರ್ಣವಾಗಿ ಆವರಿಸಿಕೊ. ನಿನ್ನ ಮಕ್ಕಳು ಅಪ್ಪ ಉದ್ಧರಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ. ನಿಂದೆಗಳನ್ನು ನೀಗಿಸು ಕರ್ತನೆ. ಗರ್ಭಫಲವನ್ನು ಅನುಗ್ರಹಿಸಪ್ಪ. ಸಕಲ ಮೇಲುಗಳನ್ನುಂಟು ಮಾಡು. ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ. ಪರಿಪೂರ್ಣ ಆರೋಗ್ಯವಂತರಾಗಿ ಸಕಲ ಸಮೃದ್ಧಿಯಿಂದ, ಶ್ರೇಷ್ಠತೆಯಿಂದ, ಸಂತೋಷವಾಗಿ ನಿನಗೆ ಸಾಕ್ಷಿಗಳಾಗಿ ಅಪ್ಪ ಅನೇಕರ ಮುಂದೆ ಒಂದು ಮಾದರಿಯ ಜೀವಿತವನ್ನು ನಡೆಸುವಂತೆ ಪ್ರತಿಯೊಬ್ಬೊಬ್ಬರನ್ನಪ್ಪ ನೀನು ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.